12ನೇ ಸಂಧಿ ನಾಡಿ ಪ್ರಕರಣ ಸಂಧಿ ಅಥವಾ ನಾಡಿ ಪ್ರಕ್ರಿಯಾ ಸಂಧಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ವಾಸುದೇವನು ಪ್ರಾಣ ಮುಖ ತದ್ವೇಷರಿಂದಲಿ ಸೇವೆ ಕೈಕೊಳ್ಳುತ್ತೀ, ಶರೀರದೊಳಿಪ್ಪ 36 ಸಹಸ್ರ. ಈಸು ನಾಡಿಗಳೊಳಗೆ ಶ್ರೀ ಭೂಮಿ ಸಮೇತ ವಿಹಾರಗೈವ, ಪರೇಶ ನಮಲ ಸುಮೂರ್ತಿಗಳ ಚಿಂತಿಸುತ್ತ ಹೆಗ್ಗುತ್ತಿರೋ. ಚರಣಗಳೊಳಿಹ ನಾಡಿಗಳು 12,000 ಮಧ್ಯ ದೇಹದೊಳಿರುತಿಹವು, 14 ಬಾಹುಗಳೊಳಗೆ ಈರೆರಡು. ಶಿರದೊಳಾರು ಸಹಸ್ರ ಚಿಂತಿಸಿ ಇರುಳು ಹಗಲಭಿಮಾನಿ ದಿವಿಜರನರಿತು ಪಾಸನೆ ಗೈವರಿಳಿಯೊಳು ಸ್ವರ್ಗವಾಸಿಗಳು. ಬೃಹತಿ ನಾಮಕ ವಾಸುದೇವನು ವಹಿಸಿ ಸ್ತ್ರೀ ಪುರುಷಗಳ ದೋಷ ವಿರಹಿತ 72,000 ನಾಡಿಗಳೊಳಿದ್ದು. ದ್ರೋಹಿಣ ಮೊದಲಾದ ಮರಗಣ ಸನ್ಮಹಿತ ಸರ್ವ ಪ್ರಾಣಿಗಳ ಮಹಮಹಿಮ ಸಂತೈಸುವನು ಸಂತತ ಪರಮ ಕರುಣಾಳು. 100 ವರುಷಕ್ಕೆ ದಿವಸ 36,000 ವಹವು ನಾಡಿ ಶರೀರದೊಳಗಿನಿತಿಹವು ಎಂದರಿತೊಂದು ದಿವಸದಲ್ಲಿ. ಸೂರ್ಯಗಳ ಸತ್ಕರಿಸಿದವ ಪ್ರತಿ ವಾರದಲ್ಲಿ ದಂಪತಿಗಳರ್ಚನೆ ತಾರಚಿಸಿದವ ಸತ್ಯ ಸಂಶಯವಿಲ್ಲವೆಂದೆಂದು. 24 ತತ್ವಗಳು ತತ್ಪತಿಗಳೆನಿಸುವ ಬ್ರಹ್ಮಮುಖ ದೇವತೆಗಳನ್ನು ದಿನ ಪ್ರತಿ ನಾಡಿಗಳೊಳಿರುತ್ತಿದ್ದು. 14 ಲೋಕದೊಳು ಜೀವ ಪ್ರತತಿಗಳ ಸಂರಕ್ಷಿಸುವ ಶಾಶ್ವತನ ತತ್ತತ್ ಸ್ಥಾನದಲ್ಲಿ ನೋಡುತ್ತಲೆ ಮೋದಿಪರೋ. ಸತ್ಯ ಸಂಕಲ್ಪನು ಸದಾ 72 ಸಹಸ್ರದೊಳು 34,56,000 ಸಹಸ್ರ. ಚಿತ್ ಪ್ರಕೃತಿ ಒಡಗೂಡಿ ಪರಮ ಸುನಿತ್ಯ ಮಂಗಳ ಮೂರ್ತಿ ಭಕ್ತರ ತೆತ್ತಿಗನು ತಾನಾಗಿ ಸರ್ವತ್ರದಲ್ಲಿ ಸಂತೈಪ. ಮಣಿಗಳೊಳಗಿಹ ಸೂತ್ರದಂದದಿ ಪ್ರಣವ ಪಾದ್ಯನು ಸರ್ವಚೇತನ ಗಣದೊಳಿದ್ದನವರತ ಸಂತೈಸುವನು ತನ್ನವರ. ಪ್ರಣತ ಕಾಮದ ಭಕ್ತ ಚಿಂತಾಮಣಿ ಚಿದಾನಂದೈಕ ದೇಹನು ಅಣುಮಹದ್ಗತನಲ್ಪರೋಪಾದಿಯಲಿ ನೆಲೆಸಿಪ್ಪ. ಈ ಸುಷುಮ್ನಾದ್ಯಖಿಳ ನಾಡಿ ಕೋಶನಾಭಿ ಮೂಲದಲ್ಲಿ ವೃಷನಾಸನದ ಮಧ್ಯದಲ್ಲಿ ಇಪ್ಪದು ತುಂದಿ ನಾಮದಲ್ಲಿ. ಆ ಸರೋಜಾಸನ ಮುಖರು ಮೂಲೇಶನಾನಂದಾದಿ ಸುಗುಣೋಪಾಸನೆಯ ಗೈವುತಲೆ ದೇಹಗಳೊಳಗೆ ಇರುತಿಹರೋ. ಸೂರಿಗಳು ಚಿತ್ತೈಸುವುದು ಭಾಗೀರಥಿಯ ಮೊದಲಾದ ತೀರ್ಥಗಳೀರಧಿಕ 70,000 ನಾಡಿಯೊಳಗಿಹವೋ. ಈ ರಹಸ್ಯವನಲ್ಪ ಜನರಿಗೆ ತೋರಿ ಪೇಳದೆ ನಾಡಿ ನದಿಯೊಳು ಧೀರರನುದಿನ ಮಜ್ಜನವ ಮಾಡುತ್ತಲೆ ಸುಖಿಸುವರೋ. ತಿಳಿವುದೀ ದೇಹದೊಳಗಿಹ ಎಡಬಲದ ನಾಡಿಗಳೊಳಗೆ ದಿವಿಜರು ಜಲಜ ಸಂಭವ ವಾಯುವಾಣ್ಯಾದಿಗಳು ಬಲದಲ್ಲಿ. ಎಲರುಣಿ ಪವಿಹಗೇಂದ್ರ ಚಳಿವೆಟ್ಟಳಿಯ ಷಣ್ಮಹಿಷಿಯರ ವಾರುಣಿ ಕುಳಿಶಧರ ಕಾಮಾದಿಗಳು ಎಡಭಾಗದೊಳಗಿಹರೋ. ಇಕ್ಕಲದೊಳೆಹ ನಾಡಿಯೊಲು ದೇವಕ್ಕಳಿಂದೊಡನಾಡು ತಲಿ ಪೊಂಬಕ್ಕಿ ಧೇರನು ಜೀವರಧಿಕಾರಾನುಸಾರದಲ್ಲಿ. ತಕ್ಕ ಸಾಧನವ ಮಾಡಿಸು ತಕ್ಕರದಿ ಸಂತೈಪ ಭಕ್ತರ ತಕ್ಕ ಕೊಡನ ಸುರರ್ಗೆ ಸತ್ಪುಣ್ಯಗಳನಪಹರಿಪ. ತುಂದಿ ವಿಡಿದ ಶಿರದ ಪರ್ಯಂತೊಂದೆ ವ್ಯಾಪಿಸಿ ಇಹುದು ತಾವರೆ ಕಂದ ನಿಹನದರೊಳಗೆ ಇದಕೀರೈದು ಶಾಖೆಗಳು. ಒಂದಧಿಕ ದಶಕರಣಗಳು ಸಂಬಂಧಗೈದಿಹವಲ್ಲಿರ ವಿಶಶಿ ಸಿಂಧುನಾ ಸತ್ಯಾದಿಗಳು ನೆಲೆಕೊಂಡಿಹರು ಸತತ.
ಪೊಕ್ಕಳಡಿವಿಡಿದೊಂದೆ ನಾಡಿಯು ಸುಕ್ಕದಲೆ ಧಾರಾಳ ರೂಪದಿ ಸಿಕ್ಕಿಹುದು ನಡು ದೇಹದೊಳಗೆ ಸುಷುಮ್ನ ನಾಮದಲ್ಲಿ. ರಕ್ಕಸರನೊಳಪೋಗ ಕೊಡದೆ ದಶ ದಿಕ್ಕಿನೊಳಗೆ ಸಮೀರ ದೇವನು ಲೆಕ್ಕಿಸದೆ ಮತ್ತೊಬ್ಬರನು ಸಂಚರಿಪ ದೇಹದೊಳು. ಇನಿತು ನಾಡಿ ಶಾಖೆಗಳು ಈ ತನುವಿನೊಳಗಿಹವೆಂದು ಏಕೋತ್ಮನ ದ್ವಿಸಪ್ತದಿ ಸಾವಿರಾತ್ಮಕನಾಗಿ ನಾಡಿಯೊಳು. ವನಿತೆಯಿಂದೊಡಗೂಡಿ ನಾರಾಯಣ ದಿವಾರಾತ್ರಿಯೊಳಗೀ ಪರಿವನಜ ಜಾಂಡದೊಳಖಿಳ ಜೀವರೊಳಿದ್ದು ಮೋಹಿಸುವ. ದಿನ ದಿನದಿ ವರ್ಧಿಸುವ ಕುಮುದಾಬ್ದನ ಮಯೂಖದ ಸೊಬಗಗತಲೋಚನ ವಿಲೋಕಿಸಿ ಮೋದ ಬಡಬಲ್ಲನೆ ನಿರಂತರದಿ. ಪುನರಗಿ ಸುಖತಾಮೃತದ ಭೋಜನದ ಸುಖ ದೊರಕುವದೆಲ ಕುಮಿ ಮನೋಹರನ ಸದ್ಗುಣವ ಕೀರ್ತಿಪ ಭಕುತಗಲ್ಲದಲೇ. ಈ ತನುವಿನೊಳಗಿಹವು ಓತಪ್ರೋತ ರೂಪದಿ ನಾಡಿಗಳು ಪುರುಹೂತ ಮುಖರಲ್ಲಿಹರು ತಮ್ಮಿಂದಧಿಕರೊಡಗೂಡಿ. ಭೀತಿಗೊಳಿಸುತ್ತ ದಾನವರ ಸಂಘಾತ ನಾಮಕ ಹರಿಯ ಗುಣ ಸಂಪ್ರೀತಿಯಲಿ ಸದುಪಾಸನೆಯ ಗೈವು ತಲೆ ಮೋದಿಪರೋ. ಜಲಟ ಕುಕ್ಕುಟ ಖೇಟ ಜೀವರ ಕಳೇವರಗಳೊಳಗಿದ್ದು ಕಾಣಿಸಿಕೊಳ್ಳದೆ ತದ್ರೂಪ ತನ್ನಾಮದಲ್ಲಿ ಕರಿಸುತ್ತಲೀ. ಜಲರು ಹೇಕ್ಷಣ ವಿವಿಧ ಕರ್ಮಗಳ ನಿರಂತರ ಮಾಡಿಸಿ ತತ್ಫಲಗಳುನ್ನದೆ ಸಂಚರಿಸುವನು ನಿತ್ಯ ಸುಖಪೂರ್ಣ. ತಿಳಿದುಪಾಸನೆಗೈವುತಿ ಪರಿಮಲಿನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ. ಮಳೆ ಬಿಸಿಲು ಹಸಿ ದೃಶ್ಯ ಜಯಾಪಜಯ ಖಳರ ನಿಂದ್ಯ ಭಯಗಳ ಗಳುಕದಲೆ ಮದ್ದಾನೆ ಎಂದದಿ ಚರಿಸುಧರೆಯೊಳಗೆ. ಕಾನನ ಗ್ರಾಮಸ್ಥ ಸರ್ವ ಪ್ರಾಣಿಗಳು ಪ್ರತಿ ದಿವಸದಲ್ಲಿ ಏನೇನು ಮಾಡುವ ಕರ್ಮಗಳು ಹರಿಪೂಜೆ ಎಂದರಿದು. ಧೇನಿಸುತ್ತ ಸದ್ಭಕ್ತಿಯಲಿ ಪವಮಾನ ಮುಖ ದೇವಾಂತರಾತ್ಮಕ ಶ್ರೀನಿವಾಸನಿಗರ್ಪಿಸುತ್ತ ಮೋದಿಸುತ್ತ ನಲಿಯುತ್ತಿರೋ. ಲೋಕನೀಯನು ಲೋಕದೊಳು ಸುನಿಸೂಕರಾದಿಗಳೊಳಗೆ ನೆಲೆಸಿದ್ದೇಕಮೇವಾದ್ವಿತೀಯ ಬಹುರೂಪಾಹ್ವಯಗಳಿಂದ. ತಾಕರೆಸುತ್ತೊಳಗಿದ್ದು ತಿಳಿಸದೆ ಶ್ರೀಕಮಲ ಭವ ಮುಖ್ಯ ಸಕಲ ದಿವೌಕಸಗನಾರಾಧ್ಯ ಕೈಕೊಂಡನು ದಿನದಿ ಪೊರೆವಾ. ಇನಿತುಪಾಸನೆಗೈಬುತಿಹ ಸಜ್ಜನರು ಸಂಸಾರದಲ್ಲಿ ಪ್ರತಿ ದಿನಗಳಲ್ಲಿ ಏನೇನು ಮಾಡುವುದೆಲ್ಲ ಹರಿಪೂಜೆ ಎನಿಸಿಕೊಂಬುವ ಸತ್ಯವೀ ಮಾತಿನಲ್ಲಿ. ಸಂಶಯ ಪಡುವ ನರನಲ್ಪನು ಸುಸಂಶಯ ಬಾಹ್ಯ ಕರ್ಮವ ಮಾಡಿ ಫಲವೇನು. ಭೋಗ ಭೋಕ್ತೃಗಳೊಳಗೆ ಹರಿತಾ ಭೋಗ್ಯ ಭೋಕ್ತನು ಎನಿಸಿ ಯೋಗ್ಯ ರಸಗಳ ದೇವದಾನವ ಗಣಕ್ಕೆ ಉಣಿಸುವನು. ಭಾಗ್ಯನಿಧಿ ಭಕ್ತರಿಗೆ ಸದ್ವೈರಾಗ್ಯ ಭಕ್ತಿ ಜ್ಞಾನವೀವಾ ಯೋಗ್ಯರಿಗೆ ದ್ವೇಷಾದಿಗಳ ತನ್ನಲ್ಲಿ ಕೊಡುತ್ತಿಪ್ಪ. ಈ ಚತುರ್ದಶ ಭುವನದೊಳಗೆ ಚರಾಚರಾತ್ಮಕ ಜೀವರಲ್ಲಿ ವಿರೋಚನಾತ್ಮಜ ವಂಚಕನು ನೆಲೆಸಿದ್ದು ದಿನದಿ. ಯಾಚಕನು ಎಂದೆನಿಸಿಕೊಂಬ ಮರೀಚಿದ ಮನಸ್ಸು ಹಂಸರೂಪಿ ನಿಶೇಷಕಾಹ್ವಯ ಜನರಭಿಲಾಷೆ ಪೂರೈಪ. ಅನ್ನದನ್ನಮಯ ಸ್ವಯಮನ್ನ ಬ್ರಹ್ಮಾದ್ಯಖಿಳ ಚೇತನ ಗನ್ನ ಕಲ್ಪಹನಾಹನ ನಿರುದ್ಧಾದಿ ರೂಪದಲ್ಲಿ. ಅನ್ಯರನಪೇಕ್ಷಿಸದೆ ಗುಣ ಕಾರುಣ್ಯ ಸಾಗರ ಸೃಷ್ಟಿಸುವನು. ಹಿರಣ್ಯ ಗರ್ಭನೊಳಿದ್ದು ಪಾಲಿಸುವನು ಜಗತ್ರಯವಾ. ತ್ರಿಪದ ತ್ರಿತತಾಕ್ಷ ತ್ರಿಸ್ತತ್ರಿಪದ ಕಾಮಿನಿ ಪಿತ ತ್ರಿವಿಕ್ರಮ ಕೃಪಣವತ್ಸಲ ಕುವಲ ದಳಯ ಶ್ಯಾಮ ನಿಸ್ಸೀಮಾ. ಅಪರಿಮಿತ ಚಿತ್ಸುಖ ಗುಣಾತ್ಮಕ ವಪುಷ ವೈಕುಂಠಾದಿ ಲೋಕಾಧಿಪತ್ರಯೀಮಯ ತನ್ನವರ ನಿಷ್ಕಪಟದಿಂ ಪೊರೆವಾ.
ಲವಣ ಮಿಶ್ರಿತ ಜಲವು ತೋರ್ಪುದೊಳವನದೋಪಾದಿಯಲಿ ಜಿಹ್ವಗೆ ವಿವರಗೈಸಲು ಶಕ್ಯವಾಗುವುದೇನು ನೋಳ್ಪರಿಗೆ. ಸ್ವವಶ ವ್ಯಾಪಿ ಎನಿಸಿ ಲಕ್ಷ್ಮೀ ಧವ ಚರಾಚರದೊಳಗೆ ತುಂಬಿಹ ನಿವಿಧತನ ಸಾಕಲ್ಯ ಬಲ್ಲವರಾರು ಸುರರೊಳಗೆ. ವ್ಯಾಪ್ಯನಂದದಿ ಸರ್ವ ಜೀವರೊಳಿಪ್ಪ ಚಿನ್ಮಯ ಘೋರ ಭವ ಸಂತಪ್ಯಮಾನರು ಭಜಿಸೆ ಭಕುತಿಗಳಿಂದಲಿಹ ಪರದಿ. ಪ್ರಾಪ್ಯನಾಗುವನವರವರ ಗುಣಗಳೊಪ್ಪಿಕೊಂಬನು ಭಕ್ತವತ್ಸಲ ತಪ್ಪಿಸುವ ಬಹು ಜನ್ಮ ದೋಷಗಳ ಅವರಿಗನವರತ. ಹಲವು ಬಗೆಯಲಿ ಹರಿಯ ಮನದಲ್ಲಿ ಒಲಿಸಿ ನಿಲ್ಲಿಸಿ ಏನು ಮಾಡುವ ಕೆಲಸಗಳು ಅವನಂಘ್ರಿ ಪೂಜೆಗಳೆಂದು ನೆನೆವುತ್ತಿರೋ. ಹಲಧರಾನುಜ ತಾನೆ ಸರ್ವ ಸ್ಥಳಗಳಲ್ಲಿ ನೆಲೆಸಿದ್ದು ನಿಶ್ಚಂಚಲ ಭಕುತಿ ಸುಜ್ಞಾನ ಭಾಗ್ಯವ ಕೊಟ್ಟು ಸಂತೈಪ. ದೋಷಗಂಧ ವಿದೂರ ನಾನಾ ವೇಷಧಾರಕ ಈ ಜಗತ್ರಯ ಪೋಷಕ ಪುರಾತನ ಪುರುಷ ಪುರುಹೂತ ಮುಖ ವಿನುತ. ಶೇಷವರ ಪರ್ಯಂಕ ಶಯನ ವಿಭೀಷಣ ಪ್ರಿಯ ವಿಜಯ ಸಖ ಸಂತೋಷ ಬಡಿಸುವ ಸುಜನರಿಷ್ಟಾರ್ಥಗಳ ಪೂರೈಸಿ. ಶ್ರೀಮಹಿ ಸೇವಿತ ಪದಾಂಬುಜ ಭೂಮ ಸದ್ಭಕ್ತೈಕಲಭ್ಯ ಪಿತಾಮಹಾದ್ಯಮರಾಸುರಾರ್ಚಿತ ಪಾದ ಪಂಕೇಜ. ವಾಮ ವಾಮನ ರಾಮ ಸಂಸಾರಾಮಯೌಷಧ ಹೇಮ ಮಕುಲ ಸ್ವಾಮಿ ಸಂತೈಸೆನಲು ಬಂದದ ಗುವನು ಕರುಣಾಳು. ತನುಜ ದಿವಿಜರೊಳಿದ್ದು ಅವರವರನು ಸರಿಸಿ ಕರ್ಮಗಳ ಮಾಳ್ಪನು ಜನನ ಮರಣಾದ್ಯ ಕಿಳ ದೋಷ ವಿದೂರ ಎಮ್ಮೊಡನೆ. ಜನಿಸುವನು ಜೀವಿಸುವ ಸಂರಕ್ಷಣೆಯ ಮಾಡುವ ಎಲ್ಲ ಕಾಲದಿ ಧನವ ಕಾಯ್ದಿಹ ಸರ್ಪನಂತ ನಿಮಿತ್ತ ಬಾಂಧವನು. ಬಿಸರು ಹಾಪ್ತಾಗಸದಿ ತಾನು ದಯಿಸಲು ವೃಕ್ಷಗಳ ನೆಲಳು ಪಸರಿಸವು ವಿಳೆಯಳು ಅಸ್ತಮಿಸಲಲ್ಲೆಲ್ಲೆಲಿ ನಿಪವು. ಶ್ವಸನ ಮುಖ್ಯ ಮರಾಂತರಾತ್ಮಕ ನೊಷದೊಳಿರುತಿಪ್ಪವು ಜಗತ್ರಯ ಬಸಿರೊಳಿಂಬಿಟ್ಟೆಲ್ಲ ಕರ್ಮವ ತೋರ್ಪ ನೋಳ್ಪರಿಗೆ. ತ್ರಿಭುವನೈಕಾರಾಧ್ಯ ಲಕ್ಷ್ಮೀ ಸುಭುಜಯುಗಳಾಲಿಂಗಿತಾಂಗ ಸ್ವಭುಸುಕಾತ್ಮ ಸುವರ್ಣವರ್ಣ ಸುಪರ್ಣ ವರವಹನ. ಅಭಯತಾನಂತಾರ್ಕ ಶಚಿ ಸನ್ನಿಭ ನಿರಂಜನ ನಿತ್ಯದಲೆ ತನಗಭಿನಮಿಸುವರಿಗೀವ ಸರ್ವಾರ್ಥಗಳ ತಡೆಯದಲೇ. ಕವಿಗಳಿಂದಲಿ ತಿಳಿದು ಪ್ರಾತಃ ಸವನ ಮಾಧ್ಯಾಂ ದಿನವು ಸಾಯಮ ಸವನಗಳು ವಸುರುದ್ರರಾದಿತ್ಯರುಳು ರಾಜಿಸುವ. ಪವನನುಳು ಕೃತಿ ಜಯಸು ಮಾಯಾಧವನ ಮೂರ್ತಿ ತ್ರಯವ ಚಿಂತಿಸಿ ದಿವಸವೆಂಬಾಹುತಿಗಳಿಂದರ್ಚಿಸುತ್ತ ಸುಖಿಸುತ್ತಿರೋ. ಚತುರವಿಂಶದ್ಯಪ್ತ ವಸುದೇವತೆಗಳೊಳು ಪ್ರದ್ಯುಮ್ನ ನಿಪ್ಪನು ಚತುಶ್ಚತ್ವಾರಿಂಶತಿಗಳಲ್ಲಿ ಸಂಕರುಷಣಾಖ್ಯ. ಹುತವಹಾಕ್ಷಣುಳಿ ಹನುಮಾಯಾಪತಿಯು 16 ದ್ವಾತ್ರಿಂಶತಿ ವರುಷಗಳಲಿಪ್ಪನಾದಿತ್ಯನೊಳು ಸಿತಕಾಯ. ಷೋಡಶೋತ್ತರ ಶತ ವರುಷದಲ್ಲಿ ಷೋಡಶೋತ್ತರ ಶತ ಸುರೂಪದಿ ಕ್ರೀಡಿಸುವ ವಸುರುದ್ರರಾದಿತ್ಯರುಳು ಸತಿ ಸಹಿತ. ವ್ರೇಡವಿಲ್ಲದೆ ಭಜಿಪ ಭಕ್ತರ ಬೀಡಿಸುವ ದುರಿತೌಗಗಳ ದೂರೋಡಿಸುತ್ತ ಬಳಿಯಲಿ ಬಿಡದೆ ನೆಲೆಸಿಪ್ಪ ಭಯಹಾರಿ. 3,80,220 ರೂಪದಿ ತೋರುತಿಪ್ಪದಿ ವಾನಿಷಾದಿಪರೊಳಗೆ ನಿತ್ಯದಲ್ಲಿ. ಭಾರತೀ ಪ್ರಾಣರೊಳಗಿದ್ದು ನಿವಾರಿಸುತ್ತ ಭಕ್ತರ ದುರಿತ ಹಿಂಗಾರ ನಿಧನ ಪ್ರಥಮ ರೂಪದಿ ಪಿತೃಗಳನೆ ಪೊರೆವಾ. ಬುದ್ಧಿಪೂರ್ವಕ ಉತ್ತಮೋತ್ತಮ ಶುದ್ಧ ಊರ್ಣಾಂಬರವ ಪಂಕದೊಳದ್ದಿ ತೆಗೆಯಲು ಲೇಪವಾಗುವುದೇ ಪರೀಕ್ಷಿಸಲು. ಪದ್ಮನಾಭನು ಸರ್ವಜೀವರೊಳಿದ್ದರೇನು ಗುಣತ್ರಯಗಳಿಂಬದ್ಧನಾಗುವನೇನೋ ನಿತ್ಯ ಸುಖಾತ್ಮ ಚಿನ್ಮಯನು. ಸಕಲ ದೋಷ ವಿದೂರ ಶಶಿ ಪಾವಕ ಸಹಸ್ರ ಅನಂತ ಸೂರ್ಯ ಪ್ರಖರ ಸನ್ನಿಭಗಾತ್ರ ಲಕುಮಿ ಕಳತ್ರ ಸುರಮಿತ್ರ. ವಿಖನ ಸಾಂಡದೊಳಿಪ್ಪ ಬ್ರಹ್ಮಾದ್ಯಖಿಳ ಚೇತನ ಗಣಕೆ ತಾನೆ
ಸಖನೆನಿಸಿಕೊಂಡ ಕುಟಿಲಾತ್ಮಕ ನಿಪ್ಪನವರಂತೆ. ದೇಶ ಭೇದಗಳಿಲ್ಲ ಇಪ್ಪಾಕಾಶಥೋಪಾದಿಯಲಿ ಚೇತನ ರಾಶಿಯುಳು ನೆಲೆಸಿಪ್ಪ ನವ್ಯವಧಾನದಲ್ಲಿ ನಿರುತ. ಶ್ರೀ ಸಹಿತ ಸರ್ವತ್ರ ನಿರವಾಕಾಶ ಕೊಡುವಂದದಲ್ಲಿ ಕೊಡುತ್ತ ನಿರಾಶೆಯಲಿ ಸರ್ವಾಂತರಾತ್ಮಕ ಶೋಭಿಸುವ ಸುಖದ. ಶ್ರೀ ವಿರಿಂಚಾದ್ಯಮರಗನ ಸಂಸೇವಿತಾಂಘ್ರಿ ಸರೋಜ ಈ ಜಡ ಜೀವರಾಶಿಗಳೊಳಗೆ ಹೊರಗೆ ನೆಲೆಸಿದ್ದು ನಿತ್ಯದಲ್ಲಿ. ಸಾವಕಾಶನು ಎನಿಸಿ ತನ್ನ ಕಳೇವರದಳಿಂಬಿಟ್ಟು ಸಲಹುವ ದೇವದೇವ ಕಿರಮಣ ದಾನವ ಹರಣ ಜಿತ ಮರಣ. ಮಾಸವೊಂದಕ್ಕೆ ಪ್ರತಿ ದಿವಸದಲ್ಲಿ ಶ್ವಾಸಗಳು ಅಹವಷ್ಟ ಚತ್ವಾರಿಂಶತಿ ಸಹಸ್ರಾಧಿಕಾರು ಸುಲಕ್ಷ ಸಂಖ್ಯೆಯಲಿ. ಹಂಸ ನಾಮಕ ಹರಿಯ ಷೋಡಶ ಈ ಶತಾಬ್ದದಿ ಭಜಿಸಿ ಒಲಿವ ದಯಾ ಸಮುದ್ರ ಕುಚೇಲಗೊಲಿದಂದದಲ್ಲಿ ದಿನ ದಿನದಿ. ಸ್ಥೂಲ ದೇಹದೊಳಿದ್ದು ವರ್ಷಕ್ಕೆ 7,70 ಲಕ್ಷದ ಮೇಲೆ 86,000 ಶ್ವಾಸ ಜಪಗಳನ್ನು. ಗಾಳಿ ದೇವನು ಕರುಣದಲ್ಲಿ ಈರೇಲು ಲೋಕದೊಳುಳ್ಳ ಚೇತನ ಜಾಲದೊಳು ಮಾಡುವನು ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಈರೆರಡು ದೇಹಗಳೊಳಿದ್ದು ಸಮೀರ ದೇವನು ಶ್ವಾಸ ಜಪ 400 ತಾರಚಿಸುವನು ದಿವಸ ಒಂದಕ್ಕೆ 3 ವಿಧ ಜೀವರೊಳಗಿದ್ದು ಖರಾರಿ ಕರುಣಾಬಲವಿದೆಂದುಟೋ ಪವನರಾಯನೊಳೋ. ಶ್ರೀಧವ ಜಗನ್ನಾಥ ವಿಠಲನು ತಾದಯದಿ ವದನದಲು ನುಡಿದೋಪಾದಿಯಲ್ಲಿ ನಾನುಡಿದೆನಲ್ಲದೆ ಕೇಳಿ ಬುಧ ಜನರು. ಸಾಧುಲಿಂಗ ಪ್ರದರ್ಶಕರು ನಿಷೇಧಿಸಿದರೇನಹುದು ಎನ್ನ ಪರಾಧಗಳನಿಗ ಪೇಳ್ವುದು ತಿಳಿದ ಕೋವಿದರೋ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಶ್ರೀ ನಾಡಿ ಪ್ರಕರಣ ಸಂಧಿ ಸಮಾಪ್ತಿ.